ಸರ್ ನಮಸ್ಕಾರ. ನನ್ನ ಹೆಸರು ಹಳ್ಳಿ ರೈತ ಅಂಬರೀಷ್ ಅಂತೇಳಿ. ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ತೂಪ್ಗೆರೆ ಹೋಬಳಿ ಹಿರೇಮುದ್ದೇನಹಳ್ಳಿ ಗ್ರಾಮದಿಂದ ಬಂದಿದ್ದೀನಿ ಇವತ್ತು. ಸೊ ತಮ್ಗೆ ಗೊತ್ತಿರೋ ಹಾಗೆ ನಮ್ಮ ದೊಡ್ಡಬಳ್ಳಾಪುರ ಗ್ರಾಮಾಂತರದಲ್ಲಿ ದೇವನಹಳ್ಳಿ ಚನ್ನರಾಯಪಟ್ಟಣ ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಸುಮಾರು 1,000 ದಿನಗಳ ಕಾಲ ಹೋರಾಟ ಮಾಡಿ ಸರ್ಕಾರಕ್ಕೆ ಸಡ್ಡೊಡೆದು ನಮ್ಮ ಜಮೀನುಗಳನ್ನ ನಾವು ಉಳಿಸ್ಕೊಂಡಿರ್ತಕ್ಕಂಥ ಜಿಲ್ಲೆಯವರು ನಾವು. ಸೊ ಆ ದೃಷ್ಟಿಯಿಂದ ನಾನು ಈ ಜಿಲ್ಲೆಯವರು ಕೂಡ ನಮ್ಮವರೇ. ಇಡೀ ರಾಜ್ಯದಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿರ್ತಕ್ಕಂಥ ಹಳ್ಳಿ ರೈತರ ಯುವಕರು ನಮ್ಮ ಹುಡುಗರೆ. ಸೊ ಆ ದೃಷ್ಟಿಯಿಂದ ನಾನು ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಹೋಗಿ ಏನೇ ರೈತರ ಸಮಸ್ಯೆ ಆಗಲಿ ಅವ್ರ ಜೊತೆ ನಿಲ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತು ರಾಮನಗರ ಜಿಲ್ಲೆ ಬಿಡದಿಗೆ ನಾನು ಬಂದು ಅವ್ರ ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿ ಅವ್ರ ಜೊತೆಲಿ ನಾನು ಇರ್ತೀನಿ ಅಂತೇಳಿ ನಾನು ಇವತ್ತು ಬಂದಿದ್ದೀನಿ ಸರ್. ಖಂಡಿತ ಸರ್. ಇವತ್ತೇನು ಕೆಲ ರೈತರು ಅಂತ ಒಪ್ಕೊಂಡಿದ್ದ ಅಂತ ಹೇಳ್ತಾ ಇದ್ದಾರಲ್ಲ, ಅವರು ಡಬಲ್ ಗೇಮ್ ನನ್ನ ಮಕ್ಕಳು ಅಂತ ನೇರವಾಗಿ ಹೇಳ್ತೀನಿ ನಾನು. ಯಾಕಂತ ಹೇಳ್ತೀರಾ, ಇಲ್ಲಿರ್ತಕ್ಕಂಥ ಬೆಂಗಳೂರು ಹತ್ರ ಇದೆ ಸ್ವಾಮಿ, ನಮ್ಗೆ ಇಂಡಸ್ಟ್ರಿ ಹತ್ರ ಇದೆ ಸ್ವಾಮಿ. ಪ್ರತಿಯೊಂದು ಆರ್ಥಿಕವಾಗಿ ನಾವು ಚೆನ್ನಾಗಿದ್ದೀವಿ ಸ್ವಾಮಿ. ನಮ್ಗೆ ಏನಕ್ಕೆ ಸ್ವಾಮಿ, ನಮ್ಗೆ ಜಮೀನು ಅವ್ರ ದುಡ್ಡು ಏನಕ್ಕೆ ಬೇಕು ಅವಶ್ಯಕತೆ? ನಮ್ಮ ಮಕ್ಕಳು ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕಂದ್ರೆ ಕೇವಲ 20-30 ಕಿಲೋಮೀಟ್ರಲ್ಲಿ ಬೆಂಗಳೂರಲ್ಲಿದೆ. ನಮಗೇನು ಅವಶ್ಯಕತೆ? ನಮ್ಮ ಭೂಮಿ ಏನಾರ ನಾಳೆ ದಿನ ಮಾರಾಕಿದ್ರೆ ನಮಗೆ ಬರುತ್ತೆ ಸ್ವಾಮಿ. ಯಾಕೆ ಸ್ವಾಮಿ ಈ ಥರ ಮಾಡ್ತಾ ಇದ್ದೀರಾ? ಯಾಕೆ ನಿಮಗೆ ಅರ್ಥ ಆಗ್ತಾ ಇಲ್ವಾ? ನಾಳೆ ದಿನ ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲಿ ಹೋಗ್ಬೇಕು ಸ್ವಾಮಿ? ಭೂಮಿ ಈಗಲೇ ನಾವು ಕೊಟ್ಬಿಟ್ಟು ಬೇರೆ ರಾಜ್ಯಕ್ಕೆ ಬೇರೆ ಜಿಲ್ಲೆಗೆ ನಾವು ಹೋಗ್ಬೇಕಾ ಸ್ವಾಮಿ? ಯಾಕಂದರೆ ಇಲ್ಲಿರ್ತಕ್ಕಂಥ ಅಭಿವೃದ್ಧಿ ನಮಗೇನು ಅವಶ್ಯಕತೆ ಇಲ್ಲ ಸ್ವಾಮಿ. ನಾವು ಬಿಲ್ಡಿಂಗ್ ಅವ್ರು ಟೌನ್ಶಿಪ್ ಅಂತ ಹೇಳ್ತಾ ಇದ್ದಾರೆ ಸ್ವಾಮಿ. ನೀವು ರೋಡ್ ಮಾಡಿ ಸ್ವಾಮಿ, ಲೈಟಿಂಗ್ ಮಾಡಿ ಸ್ವಾಮಿ. ನಾವೇ ಬಿಲ್ಡಿಂಗ್ಗಳು ಕಟ್ಕೊತೀವಿ, ನಾವೇ ರೆಂಟಿಗೆ ಕೊಡ್ತೀವಿ ಬೇರೆ ಜನ ಬಂದರೆ ಇಲ್ಲಿ. ಅವಾಗ ಏನಾಗ್ತದೆ, ಆರ್ಥಿಕವಾಗಿ ನಾವು ಬಲ ಕೊಡ್ತೀವಲ್ಲ ಸ್ವಾಮಿ. ನಾವು ಆರ್ಥಿಕವಾಗಿ ಸ್ಟ್ರಾಂಗ್ ಆಗ್ತೀವಲ್ಲ. ನಮ್ಮ ಜಮೀನುಗಳು ನೀವು ಕಬಳಿಸ್ಕೊಂಡು ನಮ್ಮ ಪಾಣಿಯಲ್ಲಿ ನಿಮ್ಮ ಹೆಸರು ಕುಣಿಸ್ಕೊಂಡು ಅದನ್ನು ನಮಗೆ ಅಷ್ಟೋ ಇಷ್ಟ ಕೊಟ್ಬಿಟ್ಟು ಯಾಮಾರಿಸಿ ಹೋಗ್ಬಿಡೋಣ ಅಂತಿದ್ದೀರಾ? ನಾನು ಒಂದು ಕಿವಿ ಮಾತು ಹೇಳ್ತಾ ಇದ್ದೀನಿ. ಯಾರೋ ಕೆಲವೊಬ್ಬರು ರೈತರು ಅಂತ ಹೇಳ್ತಾ ಇದ್ದೀರಲ್ಲ, ನಾನು ಹೇಳ್ತಕ್ಕಂಥದ್ದು ಇಷ್ಟೇ ಸ್ವಾಮಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇಂಥ ಒಂದು ಇದಕ್ಕೆ ಕೈ ಹಾಕಿ ಇಡೀ ನಿಮ್ಮ ಕುಟುಂಬಗಳನ್ನ ಸರ್ವನಾಶ ಮಾಡ್ಕೊಳ್ಳೋದು ಬೇಡ. ಉದಾಹರಣೆ, ದೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ತಮ್ಗೆ ಗೊತ್ತಿರ್ತಕ್ಕಂಥದ್ದು. ನಾವು ಆ ತಾಲೂಕಿನ ಜನತೆ ಆಗಿ ಹೇಳ್ತಾ ಇದ್ದೀನಿ, ಇವಾಗಲೂ ಆ ಭಾಗದ ಜನತೆ ಅಲಿತಾವ್ರೆ ಸರ್. ಜಮೀನುಗಳಿಲ್ಲದೆ ಅಲ್ಲಿ ಬಂದಿರತಕ್ಕಂಥದ್ದು ಬರೀ 5 ಲಕ್ಷ 10 ಲಕ್ಷ ಬಂತು ಆ ಟೈಮಲ್ಲಿ. ಅದನ್ನ ಖಾಲಿ ಮಾಡ್ಕೊಂಡು ಇವತ್ತು ಅಲಿತಾವ್ರೆ. ಸೊ ಆ ದೃಷ್ಟಿಯಿಂದ ನಾನು ಹೇಳ್ತಕ್ಕಂಥದ್ದು, ದಯವಿಟ್ಟು ಈ ಒಂದು ರೈತರ ಹೋರಾಟಕ್ಕೆ ನಮ್ಮ ಸ್ಟಾರ್ಗಳಿದಾರಲ್ಲ, ಮೊನ್ನೆ ಹೋಗಿ ಬಿಗ್ ಬಾಸ್ಗಳು ಮತ್ತೊಂದು ಮುಗ್ದೊಂದಲ್ಲೆಲ್ಲ ಮಾಡ್ಕೊಂಡು ಬಂದಿದ್ದಾರಲ್ಲ, ರೈತರ ಹೆಸರು ಹೇಳ್ಕೊಂಡು ಏನು ದೊಡ್ಡದಾಗಿ ನಾನು ರೈತನ ಮಗ ಅಂತೇಳಿ ಕಣ್ಣು ಕಾಣ್ತಾ ಇಲ್ಲ ಸ್ವಾಮಿ. ನಿಮ್ಮ ಪಕ್ಕದ ಜಿಲ್ಲೆಯ ರೈತರು ಇವತ್ತು 45 ದಿನಗಳ ಕಾಲ ಹೋರಾಟ ಮಾಡ್ತಾ ಇದ್ದಾರಲ್ಲ, ನಿಮ್ಮ ಕಣ್ಣು ಕಾಣ್ತಾ ಇಲ್ವಾ? ಮಂಡ್ಯದಲ್ಲಿ 50 ರೂಪಾಯಿ ಬೆಂಬಲಿತ ಬೆಲೆ ಕಬ್ಬಿನ ಬೆಲೆ ಕೊಡಬೇಕು ಅಂತ ಅಲ್ಲೂ ಹೋರಾಟ ಆಗ್ತಾ ಇದೆ, ನಿಮ್ಮ ಕಣ್ಣು ಕಾಣ್ತಾ ಇಲ್ವಾ? ಯಾಕೆ ಬೇರೆ ವಿಚಾರಗಳಿಗೆಲ್ಲ ಹೋರಾಟಕ್ಕೆ ಮುಂದೆ ಬರ್ತೀರಾ? ಭಾಷೆ ವಿಚಾರದಲ್ಲಿ ಹೋರಾಟ ಮುಂದೆ ಬರ್ತೀರಾ? ನಿಮ್ಗೆ ಅನ್ನ ಹಾಕ್ತಾ ಇದ್ದಾರೋ ಅನ್ನದಾತರು ಇವತ್ತು ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡು ಹೋರಾಟ ಮಾಡ್ತಾಯಿದ್ರು, ನಿಮ್ಮ ಕಣ್ಣು ಕಾಣಿಸ್ತಾ ಇಲ್ವಾ? ಸೊ ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ದಯವಿಟ್ಟು ಎದ್ದೋಳಿ, ರೈತರ ಪರ ನಿಲ್ಲಿ, ಅನ್ನದಾತರ ಪರ ನಿಲ್ಲಿ. ಅವರೇ ನಮಗೆ ನಿಜವಾದ ಸ್ಟಾರ್ಸು. ಈ ನಟನೆ ಮಾಡೋರೆಲ್ಲ ಸ್ಟಾರ್ಸ್ ಅಲ್ಲ ಅಂತಲೇ ನಾನು ನೇರವಾಗಿ ಹೇಳ್ತೇನೆ. ಯಾಕಂತಂದರೆ ಇವತ್ತು 24x7 ಹಾಲು ಕರೆದು ಅವರು ಮನೆ ಎಲ್ಲ ಬಿಟ್ಟು ಕೆಲಸ ಮಾಡಿ ನಮಗೆ ಅನ್ನ ಹಾಕ್ತಾವ್ರೆ ಸ್ವಾಮಿ. ಅವ್ರ ಪರವಾಗಿ ನೀನು ನಿಲ್ಲಿ ಅಂತ ಹೇಳ್ತೀನಿ. ಕೆಲ ಸಂಘಟನೆಗಳು ಅಷ್ಟೇ, ದಯವಿಟ್ಟು ಹೇಳ್ತಾ ಇದ್ದೀನಿ, ರಾಜ್ಯದ ಪ್ರತಿಷ್ಠೆ ಕೆಲವೊಂದು ಸಂಘಟನೆಗಳಿದೆ. ನೀವೆಲ್ಲ ದುಡ್ಡಿಗೆ ಮತ್ತೊಂದಕ್ಕೆ ಇದರಲ್ಲಿ ಎಕ್ಸ್ಪೆಕ್ಟೇಷನ್ ಮಾಡಬೇಡಿ ಸ್ವಾಮಿ. ನಾವು ರೈತರು, ನಮ್ಮ ಹತ್ರ ದುಡ್ಡುಗಳು ಕೊಡೋದಿಲ್ಲ ನಾವು, ಅರ್ಥ ಆಯ್ತಾ? ಅದಕ್ಕೇನಾ ಎಲ್ಲಾನ ದುಡ್ಡೇನ ಇಸ್ಕೊಂಡು ನೀವೇನ ಮುಂದೆ ಬರ್ದಿರಾ, ಅಲ್ಲೇ ಇದ್ದೀರಾ? ಈ ರಾಜ್ಯ ಜನತೆಗೆ ಹೇಳಿ. ಇವತ್ತು ದೊಡ್ಡ ಏನು ಸಂಘಟನೆಗಳಿದ್ದಾವೆ, ಇವು ರಾಜ್ಯ ಜನಕ್ಕೆ ಹೇಳಿ. ಯಾಕೆ ಸ್ವಾಮಿ, ಎಷ್ಟು ಕೊಟ್ಟರು ಡಿ ಕೆ ಶಿವಕುಮಾರ್? ಎಷ್ಟು ಕೊಟ್ಟರು ನಿಮ್ಮ ಅಕೌಂಟ್ಗಳಿಗೆ? ಹೇಳ್ರಿ ಉತ್ತರ. ಯಾಕೆ ರೈತರು ಬೀದಿಯಲ್ಲಿ ಕೂತ್ಕೊಂಡು ಹೋರಾಟ ಮಾಡ್ತಾರೆ, ನಿಮ್ಮ ಕಣ್ಣು ಕಾಣಿಸ್ತಾ ಇಲ್ವಾ? ಇಡೀ ರಾಜ್ಯ ವ್ಯಾಪ್ತಿ ಇವತ್ತು ಹೋರಾಟ ಮಾಡೋಕ್ಕೆ ಅಂತೇಳಿ ಬಂದಿದ್ದಾರೆ. ಇವತ್ತು ಗುಲ್ಬರ್ಗ, ರಾಯಚೂರು ಆ ಕಡೆ ಎಲ್ಲ ರೈತರು ಬಂದು ಇಲ್ಲಿ ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇಲ್ಲಿರ್ತಕ್ಕಂಥ ಬೋಲೆ 30 ಕಿಲೋಮೀಟರ್ ಇರ್ತಕ್ಕಂಥ ಬೆಂಗಳೂರಲ್ಲಿರ್ತಕ್ಕಂಥ ಕೆಲ ರಾಜ್ಯಾಧ್ಯಕ್ಷಗಳು ಬಂದು ಇಲ್ಲಿ ಹೋರಾಟ ಮಾಡೋದಕ್ಕಾಗೋದಿಲ್ಲ ಸ್ವಾಮಿ. ಕೆಲವೊಬ್ಬರು ಬಂದಿದ್ದಾರೆ, ಇನ್ನೂ ಕೆಲವೊಬ್ಬರು ಬಂದಿಲ್ಲ. ಅವ್ರಿಗೆ ನಾನು ಹೇಳ್ತಕ್ಕಂಥದ್ದು, ದಯವಿಟ್ಟು ಬಂದು ನಮ್ಮ ರೈತರ ಪರವಾಗಿ ನಿಲ್ಲಿ ಅಂತ ಹೇಳಕ್ಕೆ ಬಯಸ್ತೇನೆ. ನಮಸ್ಕಾರ.